ಗೈಸ್ ನಾವು ಹೋಗಿರೋ ಟೆಂಪಲ್ ಅಂತೂ ತುಂಬ ಪವರ್ಫುಲ್ ಟೆಂಪಲ್ ಅಂತೆ. ಸೊ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಾದರೂ ಸ್ಕಿಪ್ ಮಾಡ್ದಿರ ವಿಡಿಯೋ ಪೂರ್ತಿ ನೋಡಿ, ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ಏನಂದರೆ ಸಡನ್ ಟ್ರಿಪ್ ಪ್ಲ್ಯಾನ್ ಆಗಿದೆ. ನಾನು ಎಕ್ಸಾಮ್ ಮುಗಿಸ್ಕೊಂಡು 2 o'clock ಮನೆಗೆ ಬಂದಿದ್ದೀನಿ. 2:30 ಹಂಗೆ 3 o'clock ಅಷ್ಟರಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ. ಎಲ್ಲಿ ಹೋಗ್ತೀವಿ ಅಂತ ವೇಟ್ ಆ್ಯಂಡ್ ವಾಚ್. ಸೊ ಇವಾಗ ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಗೈಸ್ ನೋಡಿ, ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಮಾವಿನಕಾಯಿ ಇದೆ. ಅಜ್ಜಿಗೆ ಮಾವಿನಕಾಯಿ ಇಷ್ಟ ಅಂತ ಫಸ್ಟ್ ಅಜ್ಜಿ ಮನೆಗೆ ಹೋಗಿ ಮಾವಿನಕಾಯಿ ಕೊಟ್ಬಿಟ್ಟು ಆಮೇಲೆ ದೊಡ್ಡವ ಮನೆಗೆ ಹೋಗ್ತೀವಿ. ನಡಿ, ಟೈಮ್ ಆಯ್ತು. ಗಾಯ್ಸ್ ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಏನು ಗಾಳಿ ಅಂದರೆ ಗಾಳಿ ಕಣ್ಣು ಕೂಡ ಬಿಡೋಕ್ಕಾಗ್ತಿಲ್ಲ. ಗೈಸ್ ಬರಬೇಕಾದ್ರೆ ತಾತಾಗೆ ವಡೆ ಬೋಂಡ ತಂದಿದ್ದೀವಿ. ಅಜ್ಜಿ ಹಾಯ್ ಹೇಳು. ತಾತ ಏನು ತಂದಿದ್ದೀಯಾ ನೋಡು, ಮಮ್ಮಿ ತಾತಗೆ ಅಂತ ತಗೊಂಬಂದಿರೋದು. ಇವಾಗ ಅಷ್ಟೇ ನಮ್ಮ ದೊಡ್ಡಮ್ಮ ಮನೆ ಹತ್ರ ಬಂದಿದ್ದೀವಿ. ಮೋಟು ಹಾಯ್ ಗೈಸ್, ನಾವು ಮಾರ್ನಿಂಗ್ ಇಲ್ಲಿ ಸ್ಟಾರ್ಟ್ ಆಗಿದ್ದೀವಿ. ಗೈಸ್ ಇವಾಗ ಇಲ್ಲಿ ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಟೈಮ್ ಅರೌಂಡ್ 6 ಆಗಿದೆ. ಬಿಡದಿ ಹೈವೇ ಹತ್ರ ಇದ್ದೀವಿ. ಎಲ್ಲ ಕಾಫಿ ಕುಡಿತಾ ಇದ್ದೀವಿ. ಮತ್ತು ಹಿಲ್ ಹೋಲ್ಡ್ ಕಂಟ್ರೋಲ್ ಪ್ರತಿಯೊಂದು ಭರವಸೆಯ ನಡೆಗಾಗಿ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಜೊತೆಗೆ ಯಾವುದೇ ಸಂದರ್ಭದಲ್ಲಿ. ಗೈಸ್ ಟಿಫನ್ ಮಾಡೋಣ ಅಂತ ಮದ್ದು ಟಿಫನ್ಸ್ ಬಂದಿದ್ದೀವಿ. ಇಷ್ಟು ಜನ ಇದ್ದಾರೆ ನೋಡಿ. ಗೈಸ್ ಇದು ಮದ್ದೂರ್ ಆನ್ ದ ವೇ ಇರೋದು. ನೀವು ಈ ಕಡೆ ಬಂದಾಗ ಇಲ್ಲಿ ಬಂದು ತಿನ್ಕೊಂಡು ಹೋಗಿ, ಚೆನ್ನಾಗಿದೆ ಅಂತೆ. ಗೈಸ್ ಎಂಟ್ರೆನ್ಸ್ ಅಲ್ಲಿ ನೋಡಿ ಚೆನ್ನಾಗಿದೆ ಫಿಶಸ್. ಎಷ್ಟು ಜನ ಇದ್ದಾರೆ ಗೈಸ್. ಇಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಕೂಡ ಎಲ್ಲ ಹುಡುಕ್ತಾ ಇದ್ದೀವಿ. ಗೈಸ್ ಆರ್ಡ್ರ್ ಮಾಡ್ತಾ ಇದ್ದೀವಿ ಎಲ್ಲ ಇವಾಗ. ಗೈಸ್ ಇಡ್ಲಿ ಆಮೇಲೆ ಪೊಂಗಲ್ ಬಂದೈತೆ. ಇನ್ನು ನಾವು ದೋಸೆಗೆ ವೇಟ್ ಮಾಡ್ತಾ ಇದ್ದೀವಿ. ಹೆಂಗೈತೆ ದೊಡ್ಡಪ್ಪ? ಸೂಪರ್ ಆಗಿದೆ ಅಂತೆ ಗೈಸ್. ಹೀಗೆ ಮಸಾಲೆ ದೋಸೆ, ರೊಟ್ಟಿ, ದೋಸೆ ತಿನ್ಬೇಕು ಇವಾಗ. ಫಾರೆಸ್ಟ್ ರಾತ್ರಿ ಹೊತ್ತು ಎಲಿಫೆಂಟ್ಗಳು ಆಮೇಲೆ ಹುಲಿಗಳು ಎಲ್ಲ ಬಿಲ್ಡಿಂಗ್ ಸುತ್ತು ಓಡಾಡ್ತಾ ಇರ್ತವೆ. ಮೇಲ್ಗಡೆ ನಿಂತ್ಕೊಂಡು ನೋಡ್ಬೋದು. ಮಾಡ್ಬೇಕು. ಗೈಸ್ನ ದೇವಸ್ಥಾನಕ್ಕೆ ಹೋಗ್ತಾನೆ ಇದ್ವಿ. ಈ ಕಡೆ ಫುಲ್ಲು ಮಳೆ ಅಂದರೆ ಮಳೆ, ಕೇರಳ ಕಡೆ. ಇನ್ನು 1 hour 20 minutes ಹೋಗ್ಬೇಕು. ಗೈಸ್ ನೋಡಿ, ರೋಡ್ ಕೂಡ ಕಾಣಿಸ್ತಿಲ್ಲ, ಅಷ್ಟು ಜೋರಾಗಿ ಮಳೆ ಬೀಳ್ತಾ ಇತ್ತು ಇಲ್ಲಿ. ಬೆಂಗಳೂರಲ್ಲಿ ನೋಡಿದ್ರೆ ಮಳೆನೇ ಇಲ್ಲ. ಗೈಸ್ ಆನ್ ದ ವೇ ಲಂಚ್ ಮಾಡೋಣ ಅಂತ ಬಂದಿದ್ದೀವಿ. ಇನ್ನು ದೇವಸ್ಥಾನಕ್ಕೆ 1 hour ಇದೆ ಅಂತೆ. ಮಳೆ ಇವಾಗ ಸ್ವಲ್ಪ ನಿಂತಿದೆ ಇಲ್ಲಿ. ಗೈಸ್ ಚಪಾತಿ ತಿಂತಾ ಇದ್ದೀವಿ. ಅವನು ಫ್ರೈಡ್ ರೈಸ್ ತಿಂತಾ ಇದ್ದಾರೆ. ನಮ್ಮ ಅಮ್ಮ ಏನೂ ತಿಂದಿಲ್ಲ. ನೀರು ನೋಡಿ, ಬಿಸಿನೀರು ಹೆಂಗೆ ಕೊಡ್ತಾರೆ ಇಲ್ಲಿ ಕೇರಳ ಕಡೆ. ಗೈಸ್ ಈ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಫುಡ್ ಅಂತೂ ತುಂಬ ಚೆನ್ನಾಗಿದೆ. ಇನ್ನೂ ಏನೋ ಇನ್ಫಾರ್ಮೇಷನ್ ಬೇಕಾದಾಗ ಇವ್ರ ಹತ್ರನೇ ಕೇಳೋಣ ಬನ್ನಿ. ಹಾಯ್ ಅಕ್ಕ. ಹಾಯ್. ಸೊ ಇಲ್ಲಿ ಹೋಟೆಲ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು? ಇದು ಒಂದು 2.5 years ಆಯಿತು. ಸ್ಟಾರ್ಟಿಂಗಿಂದನೇ ನಾನಿದ್ದೀನಿ. 2.5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ಒಳ್ಳೆ ರೆಸ್ಟೋರೆಂಟ್, ತುಂಬ ಜನ ಬರ್ತಾರೆ ಕರ್ನಾಟಕದಿಂದ. ಒಳ್ಳೆ ಅಭಿಪ್ರಾಯ ಇದೆ. ಜಾಸ್ತಿ ಸೀ ಫುಡ್ಡೇ ಇದೆ ಇಲ್ಲಿ. ಲಾಸ್ಟ್ ಟೈಮ್ ದರ್ಶನ್ ಕೂಡ ಬಂದಿದ್ರು, ಇಲ್ಲಿ ಲಂಚ್ ಮಾಡ್ಕೊಂಡು ಹೋದ್ರು. ಒಳ್ಳೆ ಒಪಿನಿಯನ್ ಹೇಳಿದ್ದಾರೆ. ತುಂಬ ಜನ ಬರ್ತಾ ಇದ್ದಾರೆ ಕರ್ನಾಟಕದಿಂದ. ಇಲ್ಲಿ ಯಾವ ಟೆಂಪಲ್ ಇರೋದು? ಇನ್ನು ಇಲ್ಲಿ ಪಕ್ಕದಲ್ಲಿ ಕೊಟ್ಟಿಯೂರು ಟೆಂಪಲ್ ಇದೆ. ಇವಾಗ ಅಲ್ಲಿ ಫೆಸ್ಟಿವಲ್ ನಡೀತಾ ಇದೆ, ವೈಶಾಖ ಮಹೋತ್ಸವ. ದೆನ್ ಇರುತ್ತೆ ಮಾಡಾಯಿ ಕಾವು. ತುಂಬ ಜನ ಬರೋದು ಮಾಡಾಯಿ ಕಾವಿಗೆನೆ ಅಲ್ಲಿಂದ.
ಸೊ ನಿಮ್ಮ ಹೋಟೆಲಲ್ಲಿ ಏನು ಸ್ಪೆಷಲ್ ಫುಡ್ಸ್? ನಮ್ದು ಅದೇ ಸೀ ಫುಡ್ ಸ್ಪೆಷಲ್ ಮೇನ್ ಆಗಿ ಕೊಡೋದು ಸೀ ಫುಡ್. ಫಿಶ್ ಐಟಮ್ಸ್ ಎಲ್ಲ ಇದೆ, ಪೊಳ್ಳಿಸದು, ತವಾ ಫ್ರೈ, ಪ್ರಾನ್ಸ್, ಸ್ಕ್ವಿಡ್, ಕಿಂಗ್ ಫಿಶ್, ಬ್ಲ್ಯಾಕ್ ಪಾಂಫ್ರೆಟ್ ಸ್ಪೆಷಲ್ ನಮ್ದು. ಓಕೆ ಗೈಸ್, ನೀವು ಈ ಕಡೆ ಬಂದಾಗ ಮರಿದೀರಾ ಈ ರೆಸ್ಟೋರೆಂಟ್ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಗೈಸ್, ಕಾರಿಗೆ ನಿಲ್ಸ್ತೀವಿ. ಇಲ್ಲಿ ಸ್ಟೇಗೆ ಬಂದಿದ್ದೀವಿ. ಇಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ಹೋಗಬೇಕು. ಗೈಸ್, ಈ ಟೆಂಪಲ್ ಹತ್ರ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇಲ್ಲ ಗೈಸ್. ಗೈಸ್, ಇಲ್ಲಿ ನೋಡಿ ಎಷ್ಟು ಜಾತ್ರೆ ಆಯ್ತದ, ಎಷ್ಟು ಜನ ಇದ್ದಾರೆ ಗೊತ್ತಾ ಗೈಸ್. ಇವತ್ತು ಸ್ವಲ್ಪ ಕಡಿಮೆ ಜನ ಇರೋದು. ಇಲ್ಲಿ ಕೇರಳದಲ್ಲಿ ಸಿಗೋ ತಿಂಡಿಗಳಿವೆಲ್ಲ. ನಮ್ಮ ದೊಡ್ಡಪ್ಪ ಕಾರ್ ನಿಲ್ಸಕ್ಕೆ ಹೋಗೋರು, ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಕೊಟ್ಟಿಯೂರು ಟೆಂಪಲ್ ಹತ್ರ ಬಂದಿದ್ದೀನಿ. ನೋಡೋಣ ದೇವಸ್ಥಾನ ಹೇಗಿದೆ ಅಂತ. ಗೈಸ್, ಲಿಕ್ಕಿ ಕೇಳ್ತಾ ಇದ್ದಾನೆ ದರ್ಶನ ಎಷ್ಟೊತ್ತಾಗುತ್ತೆ, ಟೆಂಪಲ್ ಯಾವ ಕಡೆ ಇದೆ ಅಂತ. ದೊಡ್ಡಪ್ಪ ಅಲ್ಲಿ ಬಂದರು. ಸೊ ಇವಾಗ ಹೋಗ್ಬೋದು. ಅವ್ರು 11 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗೈಸ್. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ನೋಡಿ ಗೈಸ್, ಏನೋ ವೈಟ್ ಕಲರ್ ಇದೆ, ಅದೇನಂತನೂ ನಮ್ಗೆ ಗೊತ್ತಿಲ್ಲ. ಫಸ್ಟ್ ಟೆಂಪಲ್ ಹತ್ರ ಹೋಗ್ಬಿಟ್ಟು ಬರ್ತೀವಿ ಟೆಂಪಲ್ ಹೇಗಿದೆ ಅಂತ. ರೋಡ್ ನೋಡಿದ್ರೆ ಹೇಗಿದೆ, ಎಲ್ಲ ಬರ್ತಾ ಇದ್ದಾರೆ. ನೋಡಿ ಗೈಸ್, ದೇವಸ್ಥಾನ ಇರೋದು ಈ ಕಡೆ ಅನಿಸುತ್ತೆ. ಎಲ್ಲ ಬರ್ತಿದ್ದಾರೆ ಈ ಕಡೆ. ಇನ್ನು ಅಲ್ಲಿ ಇಷ್ಟು ಜನ ಬರ್ತಾರೆ ನೋಡಿ. ಬಸ್ ಇವಾಗ ಒಳ್ಳೆದಲ್ಲಿ ಕಾಲು ತೊಳ್ಕೊಳಕ್ಕೆ ಹೋಗ್ಬೇಕಂತೆ. ನಾನು ಮತ್ತೆ ನಮ್ಮ ಹೋಗ್ತಾ ಇದ್ದೀನಿ. ಕಾಲು ತೊಳ್ಕೊತಾ ಇದ್ದೀವಿ ನೋಡಿ ಗೈಸ್. ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಪ್ಪ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಗೈಸ್, ಬೇಗ ಬೇಗ ಹೋಗ್ತಾ ಇದ್ದೀವಿ. ಗೈಸ್, ನಾನು ಪೊಲೀಸ್ ಹತ್ರ ಕೇಳಕ್ಕೆ ಹೋಗ್ತಾ ಇದ್ದಾರೆ ಟೆಂಪಲ್ ಯಾವ ಕಡೆ ಅಂತ. ಯಾಕಂದರೆ ಈಗ ಎಲ್ಲ ಕಡೆ ಜನ ಓಡಾಡ್ತಾ ಇದ್ದಾರೆ ಅದಕ್ಕೆ. ಗೈಸ್, ಲಿಟ್ರಲ್ಲಿ ಎಷ್ಟು ಜನ ಅವರೇ ಅಂದರೆ ದೇವಸ್ಥಾನ ಹತ್ರ ಹೋಗಿ ತೋರಿಸ್ತೀನಿ ಬನ್ನಿ ಎಷ್ಟು ಜನ ಅವರೇ ಅಂತ. ನಡೆಯೋಕ್ಕೂ ಆಗ್ತಿಲ್ಲ ಇಲ್ಲಿ ನೋಡಿ ಹೇಗಿದೆ ಅಂತ. ನೋಡಿ ಗೈಸ್, ನೀರು ಹೆಂಗೆ ಹರ್ಕೊಂಡು ಹೋಗ್ತಾ ಇದೆ ಅಂತ. ಸೊ ಈ ಬ್ರಿಡ್ಜ್ನ ದಾಟ್ಕೊಂಡು ಅಲ್ಲಿ ಹೋಗಬೇಕು. ಅದೆಲ್ಲ ಆ ಕಡೆ ರಿಟರ್ನ್ ವಾಪಸ್ ಬರೋದು, ಈ ಕಡೆ ಹೋಗೋದು. ನೀರು ಹೆಂಗಿದೆ ಅಂತ. ನೀರು ನೋಡಿ ಗೈಸ್ ಹೆಂಗಿದೆ ಅಂತ. ಬಿದ್ದೋ ಥರ ಅನಿಸ್ತೈತೆ ನನಗಂತೂ. ನೋಡಿ ಗೈಸ್, ಅದೇ ದೇವಸ್ಥಾನ. ಗೈಸ್, ಲಿಂಟಲ್ಲಿ ದೇವಸ್ಥಾನಕ್ಕೆ ಹೋಗೋದು ಹಿಂಗೆ. ನಮ್ಮ ದೊಡ್ಡಪ್ಪ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ನೀರೆಲ್ಲ ಗೈಸ್ ನಡ್ಕೊಂಡು ಹೋಗ್ತಾ ಇದ್ದು. ನಿಜವಾಗ್ಲೂ ಎಲ್ಲರೂ ಹಿಂಗೆ ವಾಪಸ್ ಬರ್ತಾ ಇದ್ದಾರೆ, ನಾವು ಹಿಂಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾರೆ ನೋಡಿ. ನಡಿಯೋಕ್ಕಾಗ್ತಲ್ಲ, ಕಾಣ್ತೈತೆ. ಇನ್ನು ಎಷ್ಟು ದೂರ ಹಿಂಗೆ ನಡ್ಕೊಂಡು ಹೋಗ್ಬೇಕು. ದೇವಸ್ಥಾನ ನೋಡಿ ಗೈಸ್, ಯಾವುದೊಂದು ಹಳ್ಳಿಯಲ್ಲಿ ಒಂದು ಚಿಕ್ಕ ದೇವಸ್ಥಾನ ಎಷ್ಟು ಫೇಮಸ್ ಆಗಿದೆ ಇವಾಗ ಅಂತ. ಗೈಸ್, ಎಷ್ಟು ರಶ್ ಇದ್ದಾರೆ ನೋಡಿ ಗೈಸ್. ಜನ ನೋಡಿದ್ರೆ ಎಷ್ಟು ಜನ ಇದ್ದಾರೆ. ನಾವು ಇಲ್ಲಿ ಜನದಲ್ಲಿ ಹೋಗಿ ಜಾಯ್ನ್ ಆಗಬೇಕು ಇವಾಗ. ನೋಡಿ ಗೈಸ್ ಹೆಂಗಿದೆ ರಚ್ಚಿಲಿ. ಜನ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ಇನ್ನು ಎಷ್ಟು ಜನ ಇದ್ದಾರೆ ಅಂತ. ಸ್ವಲ್ಪ ಜನ ಬಿಟ್ಟು ಸ್ವಲ್ಪ ಜನ ಬಿಡ್ತಾ ಇರೋದು. ಈ ಟೆಂಪಲ್ ಬಂದ್ಬಿಟ್ಟು ಬರೀ 1 ಮಂತ್ ಅಷ್ಟೇ ಓಪನ್ ಇರುತ್ತೆ. ಅದರಿಂದ ತುಂಬ ಜನ ತುಂಬ್ಕೊಂಡಿರ್ತಾರೆ. 12 ಮಂತ್ಸಲ್ಲಿ ಜಸ್ಟ್ ಓನ್ಲಿ 1 ಮಂತ್ ಈ ಟೆಂಪಲ್ ಓಪನ್ ಇರೋದು. ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ ಅಂತ. ನಮಗೆ ದರ್ಶನ ಬೇಗನೆ ಆಯಿತು. 5 ಬಂದಿದ್ದು ಅಷ್ಟರಲ್ಲಿ ಇಲ್ಲಿಗೆ ಬಂದಿದ್ದೀವಿ. ನೋಡೋಣ ದರ್ಶನ ಆಗೋಷ್ಟರಲ್ಲಿ ಇಷ್ಟೊತ್ತಾಗ. ನಾವು ನೀರಲ್ಲಿ ಹೋಗ್ತಾ ಇದ್ವಿ. ಅಷ್ಟು ಜನ ಇದ್ದಾರೆ.
ಇವಾಗ ಸುತ್ತಾಗ್ತಾ ಇದ್ದೀವಿ ನಾವು. ದರ್ಶನ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಎಷ್ಟು ಜನ ಇದ್ದಾರೆ ಇನ್ನೊಂದು ಟೆಂಪಲ್ ಅದು ನೋಡಿ ಗೈಸ್, ನೀರು ನೋಡಿ ಎಲ್ಲಿ ಗಂಟ ಇದೆ ಅಂತ. ಹಿಂಗೆ ಹೋಗ್ತಾ ಇದ್ದೀವಿ ನಾವು. ಪಸರ ತೊಗೊಳೋದಂತೆ ದೊಡ್ಡಪ್ಪ ಹೋಗಿದ್ದಾರೆ ಪಸರ ತೊಗೊಳೋಕ್ಕೆ. ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರಸಾದ ಬಂದ್ಬಿಟ್ಟಿದ್ದೀವಿ. ಪ್ರಸಾದ ಇಸ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ಸಂಧಿ ದಾರಿಯಲ್ಲಿ. ದೊಡ್ಡಮ್ಮ, ದೇವಸ್ಥಾನ ಬಗ್ಗೆ ಏನು ಅನಿಸ್ತು ನಿಮಗೆ? ದೇವಸ್ಥಾನ ನೋಡೋಕ್ಕೆ ತುಂಬ ಚೆನ್ನಾಗೈತೆ. ನಮ್ಗೆ ಯಾರೋ ಇಲ್ಲಿ ಬಂದರೆ ದೋಷ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾವು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ವರ್ಷದಲ್ಲಿ ಒಂದು ತಿಂಗಳಲ್ಲಿ ಮಾತ್ರ ಅಂತ ತೆಗೆಯೋದು. ನೀವು ಬನ್ನಿ ಫ್ರೆಂಡ್ಸ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಇದೆ ಜಾತ್ರೆ ಥರ. ಇವಾಗ ಇನ್ನೊಂದು ಟೆಂಪಲ್ ಯಾವ ಕಡೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಡಿಫ್ರೆಂಟ್ ಹಲ್ವಾಸ್ ಇದೆ ಅಲ್ಲಿ. ಇವಾಗ ಈ ಆರ್ಟ್ಸ್ ಒಳಗಡೆ ಹೋಗ್ಬೇಕಂತ ಇನ್ನೊಂದು ದೇವಸ್ಥಾನಕ್ಕೆ. ಟೆಂಪಲ್ ಇದೆ, ಇಲ್ಲಿ ಜಾಸ್ತಿ ರಶ್ ಅಂತೆ. ನೋಡೋಣ. ಟೈಮ್ ಇವಾಗ 5:45 ಆಗಿದೆ. ಹೋಗೋಷ್ಟೊತ್ತಿಗೆ ಎಷ್ಟು ಜನ ಇದೆ ನೋಡಿ. How many hours it will take? Just hardly 50 minutes. ಇವತ್ತು ದರ್ಶನ ಮುಗಿಸ್ಕೊಂಡ್ಬಂದ್ರಿ. ಫುಲ್ಲು ಮಳೆ ಅಂದರೆ ಮಳೆ ಬರ್ತೀವಿ. ಹಳೆ ದೇವಸ್ಥಾನ. ಅವರೆಲ್ಲ ಇಲ್ಲಿ ನಿಂತ್ಕೊಂಡಿದ್ದಾರೆ. ಗೈಸ್ 6 o'clock ಆದ್ಮೇಲೆ ಲೈಟ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ. ಗೈಸ್ ಎಷ್ಟು ಜೋರಾಗಿ ಮಳೆ ಬೀಳ್ತೈತೆ ಅಂದರೆ ಮಳೆ ಬೀಳ್ತೈತೆ ನಿಂತು ಹೋಗ್ತೀನಿ. ಆದರೂ ಕೂಡ ಎಷ್ಟು ಜನ ಓಡಾಡ್ತಾರೆ ನೋಡಿ. ಇದೆಲ್ಲ ಐತೆ. ಸೊ ನಮ್ಮ ದರ್ಶನ ಆಯಿತು. ನಾವು ಇವಾಗ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಗೈಸ್ ಅಲ್ವ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದೀವಿ ಅಂತ. ಗೈಸ್ ಏನು ಕಟ್ತಾರೆ ಅಂತ ಹೇಳ್ತಾವೆ. ಚೆನ್ನಾಗಿ ವಡಪಾವ್ ತಿಂತಾ ಇದ್ದೀವಿ. ಪಾವ್ ಭಾಜಿ ತಿನ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಕಾರ್ ಹತ್ರ ಹೋಗಿ ಇವಾಗ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಹತ್ರ ಹೋಗ್ತೀವಿ. ನೋಡೋಣ ಏನೇನಾಗುತ್ತೆ ಅಂತ. ಗೈಸ್ ನಮಗೆ ಫೈನಲಿ ರೂಮ್ಸ್ ಇತ್ತು. ಅರೌಂಡ್ 10 ರೂಮ್ಸ್ ಸುತ್ತಾಡಿದ್ದೀವಿ. ಎಲ್ಲ ಫುಲ್ ಅಂದರು. ಕೊನೆಗೂ ನಮಗೆ ಚೆನ್ನಾಗಿರೋ ರೂಮ್ ಸಿಕ್ಕಿದೆ ಈ ಥರ. ರೆಸ್ಟ್ ಮಾಡ್ತಾ ಇದ್ದಾರೆ. ಗೈಸ್ ನಾವು ಸ್ಟೇ ಮಾಡಿರೋ ರೂಮ್ ನೋಡಿ. ಟೆಂಟ್ ಥರ ಎಷ್ಟು ಚೆನ್ನಾಗಿದೆ. ಗೈಸ್ ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಕಾರ್ಗಳಿದೆ, ಎಲ್ಲ ಕರ್ನಾಟಕ ಕಾರ್ಗಳಲ್ಲಿರೋದು. ಇಷ್ಟು ಜನ ಬಂದಿದ್ದಾರೆ ಬೆಳೆ ಆಗೋಷ್ಟು. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಮಡೇಕಾವ್ ಬಂದಿದ್ದೀವಿ. ಮಡೇಕಾವ್ ಭದ್ರಕಾಳಿ ಟೆಂಪಲ್. ಬನ್ನಿ ಹೋಗೋಣ. ಗೈಸ್ ಇಲ್ಲಿ ಕೂಡ ಪಾರ್ಕಿಂಗ್ ಫುಲ್ ಕರ್ನಾಟಕ ಗಾಡಿಗಳಿದೆ. ದೇವಸ್ಥಾನ ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ಫುಲ್ ಪಾರ್ಕಿಂಗ್ ಮಾತ್ರ ಕಾಣಿಸ್ತಾ ಇದೆ ನಮಗೆ. ಭದ್ರಕಾಳಿ ದೇವಸ್ಥಾನ ಕೇರಳ. ಇವಾಗ ಎಷ್ಟು ಜನ ಇದ್ದಾರೆ ಅಂತ ನೋಡಿ. ನಾವು ಇಲ್ಲಿ ಇವಾಗ ಇಲ್ಲಿ ಕುತ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲ ಇಲ್ಲಿ ಕಾಯ್ತಾ ಇದ್ದಾರೆ. ಟೆಂಪಲ್ ಬಂದ್ಬಿಟ್ಟು 7 o'clock ಅಂತೆ ಓಪನ್. ಸೊ ಇವಾಗ ಟೈಮ್ ಇನ್ನು 6:15 ಆಗಿದೆ. ಅಷ್ಟರಲ್ಲಿ ಬಂದಿದ್ದೀವಿ. ಗೈಸ್ ನಾವು ಕ್ಯೂರಲ್ಲಿ ಕುತ್ಕೊಂಡಿದ್ದೀವಿ.
ಕುಮಾರಸ್ವಾಮಿ ಟೆಂಪಲ್ಗೆ ಬಂದಿರೋದು. ಇನ್ನೂ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ನೋಡಿ ಅವ್ನು ಗೇಮ್ ಮಾಡ್ತಾ ಇದ್ದಾರೆ ಕುತ್ಕೊಂಡು. ನೋಡಿ ಫ್ರೆಂಡ್ಸ್, ನಮ್ಮ ಲೆಕ್ಕಿ ನಿದ್ದೆ ಮಾಡ್ತಾ ಇದ್ದಾರೆ ಕ್ಲೀನಲ್ಲಿ ಕುತ್ಕೊಂಡು. ಇವಾಗಷ್ಟೇ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ದೊಡ್ಡಮ್ಮ, ಮಮ್ಮಿ ದೇವಸ್ಥಾನ ಹೆಂಗಿತ್ತು? ಚೆನ್ನಾಗಿತ್ತು ವರ್ಷಿತ. ಮಡಾಯಿ ಕಾವು ಅಂತ ದೇವಸ್ಥಾನ, ದೇವಸ್ಥಾನ ಮತ್ತು ಈಶ್ವರನ ದೇವಸ್ಥಾನ ಎಲ್ಲ ಒಳಗಡೆ ತುಂಬ ಚೆನ್ನಾಗಿದೆ. ಕೇರಳದಲ್ಲಿ ಇದೆ. ಅಮಾವಾಸ್ಯೆ ದಿವಸ ಬಂದು ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದಂತೆ. ಅದಕ್ಕೆ ಶತ್ರು ಸಂಹಾರ ಆಗುತ್ತೆ ಅಂತ ಹೇಳ್ತಾರೆ. ತುಂಬ ಜನ ಎಲ್ಲ ಫುಲ್ಲು ಕರ್ನಾಟಕದವರು ಇದ್ದಾರೆ ಇಲ್ಲಿ, ಜಾಸ್ತಿ ಜನ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಯಾವಾಗ ನೀವು ಬಂದು ವಿಸಿಟ್ ಮಾಡಿ. ದೇವಸ್ಥಾನ ಹತ್ರನೇ ಟಿಫನ್ ಮಾಡ್ತಾ ಇದ್ದೀವಿ. ಚಟ್ನಿ ಕೊಡಿ. ಗೈಸ್, ಇಲ್ಲೆಲ್ಲ ಮುಗಿಸ್ಕೊಂಡು ಮೈಸೂರಿಗೆ ಹೋಗೋಣ ಅಂದ್ಕೊಂಡು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರು ನೋಡೋಕ್ಕೆ 7 hours 8 hours ಇದೆ ಹೋಗೋಕ್ಕೆ. ನಮ್ಮ ದೊಡ್ಡಪ್ಪ ಕಾರ್ ಓಡಿಸ್ತಾ ಇದ್ವಿ. ಈ ಕಡೆ ಲಿಕ್ಕಿ, ದೊಡ್ಡಮ್ಮ, ನಮ್ಮ ಮಮ್ಮಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು ಗೈಸ್. ಗೈಸ್, ಈ ಕಡೆ ಎಷ್ಟು ಮಳೆ ಅಂದರೆ ಎಷ್ಟು ಜೋರು ಮಳೆ, ದಾರಿ ಕೂಡ ಕಾಣಿಸ್ತಾ ಇದ್ದಿಲ್ಲ, ಅಷ್ಟು ಜೋರಾಗಿ ಮಳೆ ಬೀಳ್ತಾ ಇತ್ತು. ಬೆಂಗಳೂರು ಕಡೆ ಅಂತೂ ಒಂಚೂರು ಮಳೆನೇ ಇಲ್ಲ. ಇವಾಗ ಇದು ಮೈಸೂರಿಗೆ ಹೋಗೋ ರೋಡ್ ಇದು. ಸೊ ಈ ಕಡೆ ಬಂದಿದ್ದೀವಿ ಅಂದರೆ ಫುಲ್ಲು ಬಿಸಿಲೈತೆ, ಮಳೆನೇ ಇಲ್ಲ ಈ ಕಡೆ. ಗೈಸ್, ಇಲ್ಲಿ ಬ್ರೇಕ್ ತೊಗೊತಾ ಇದ್ದೀವಿ ನಾವು. ಕಾಫಿ, ಟೀ ಮತ್ತು ಜೋಳ. ಗೈಸ್, ನಮ್ಮ ನೋಡಿ ಬೆಂಕಿ ಮೇಲೆ ಗೈಸ್, ಇವಾಗ ಜಾಕ್ ಫ್ರೂಟ್ ತಿಂತಾ ಇದ್ದೀವಿ. ಮತ್ತು ಇವಾಗ ಬೇಲ್ಪುರಿ ತೊಗೊತಾ ಇದ್ದೀವಿ. ಗೈಸ್, ಇವಾಗ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಇದ್ದೀವಿ. ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು. ನಮ್ಮ ದೊಡ್ಡಮ್ಮ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಇವ್ನು ಬೇಡ ಬೇಡ ಅಂತ ಜಗಳ ಮಾಡ್ತಾ ಇದ್ದಾನೆ. ಗೈಸ್, ಇವಾಗ ನಾವು ಮೈಸೂರಿಗೆ ಬಂದಿದ್ದೀವಿ. ಯಾರು ಜನನೇ ಇಲ್ಲ ಇವತ್ತು. ಗೈಸ್, ಕಾರ್ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದೀವಿ ಇವಾಗ ದೇವಸ್ಥಾನ ಒಳಗಡೆ ಹೋಗಿ ನೋಡೋಣ ಎಷ್ಟು ಜನ ಇದ್ದಾರೆ ಅಂತ. ಗೈಸ್, ದೇವಸ್ಥಾನ ಹತ್ರ ಬಂದಿದ್ದೀವಿ. ಗೈಸ್, ಫುಲ್ಲು ಲೈಟಿಂಗ್ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ ನೋಡಿ ಮೈಸೂರು ಹತ್ರ. ಇವತ್ತಿಂದ ಆಷಾಢ ಮಾಸ ಅಂತೆ, ಅದಕ್ಕೋಸ್ಕರ ಕಾರ್ಗಳು ಕೂಡ ಇನ್ಮೇಲಿಂದ ಮೇಲೆ ಬಿಡಲ್ಲ ಗೈಸ್. ಸದ್ಯ ಇವತ್ತು ಅಮಾವಾಸ್ಯೆ ದಿನ ನಾವು ಬಂದಿದ್ದೀವಿ ಹೆಂಗೋ. ಗೈಸ್, ಇವಾಗ ನಾನು ಟಿಕೆಟ್ ತೊಗೊಳಕ್ಕೆ ಬರ್ತಾ ಇದ್ದೀವಿ. ಫಸ್ಟು ದರ್ಶನ ಮಾಡಿಬಿಡೋಣ ಅಂತ. ಗೈಸ್, ಇವಾಗ ಗೇಟ್ ಹಾಕ್ಬಿಟ್ಟವ್ರೆ ಇಲ್ಲಿ. ಯಾರು ಜನ ಎಲ್ಲ ಟಿಕೆಟ್ ತೊಗೊಂಡು ಹೋಗ್ತಾ ಇದೀವಿ ನಾವು. ಡೆಕೋರೇಷನ್ ಮಾಡೋಕ್ಕೆ ಎಲ್ಲ ಸೆಟ್ ಮಾಡಿದ್ದಾರೆ. ಗೈಸ್, ದರ್ಶನ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು ಗೈಸ್. ಮೈಸೂರಿಗೆ ಬಂದಿದ್ವಿ. ಕಬ್ಬಿನ ಕುಡಿತಾ ಇದ್ದೀವಿ. ಗೈಸ್, ಇಲ್ಲಿ ಮೈಸೂರಲ್ಲಿ ಫೇಮಸ್ ಮೈಸೂರು ಪಾಕ್ ಮಾಡೋ ಜಾಗ ಇಲ್ಲೇ ಮಾಡಿ ಇವಾಗ ಟೇಸ್ಟ್ಗೂ ಸ್ವಲ್ಪ ಎಲ್ಲ ಕೊಡ್ತಾರಂತೆ. ಬನ್ನಿ ಗೈಸ್, ನೋಡಿ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಸೂರು ಪಾಕ್ ಇದೆ, ಎಷ್ಟು ಚೆನ್ನಾಗಿದೆ. ಗೈಸ್, ಇಲ್ಲಿ ನೋಡಿ ಮೈಸೂರು ಮ್ಯಾನುಫ್ಯಾಕ್ಚರಿಂಗ್, ಇಲ್ಲೇ ಲೈವ್ರಲ್ಲಿ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು ಗೈಸ್. ಬಾಕ್ಸಲ್ಲಿ ಬರುತ್ತೆ, ಮತ್ತು ಬಾಕ್ಸಲ್ಲಿ ಬಂದು ಇಲ್ಲಿ ಕಟ್ಟಾಗೋ ಮಿಷಿನ್. ಸೊ ಕಟ್ಟಾಗಿ ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ದಾರೆ. ಎಷ್ಟು ಮಿಷಿನ್ಸ್ ಇದೆ ಗೈಸ್ ಅದೆಲ್ಲ. ಇಷ್ಟು ದಿನ ಮೈಸೂರಿಗೆ ಬಂದು ಮೈಸೂರು ಪಾಕೆ ತಿಂತಾ ಇದ್ದಿಲ್ಲ ನಾನು. ಗೈಸ್, ನೋಡಿ ನಾವು ಮೈಸೂರು ಪಾಕ್ ತೊಗೊಂಡು ಹೋಗ್ತಾ ಇದ್ದೀವಿ. ಇವಾಗ ಬಿಲ್ ಮಾಡಿಸ್ತಾ ಇದ್ದಾನೆ ಡಿಕ್ಕಿ. ಗೈಸ್, ಇವಾಗ ಲಂಚ್ ಮಾಡೋಕ್ಕೆ ಹೋಟೆಲ್ RRR ಬಂದಿದ್ದೀವಿ. ಗೈಸ್, ಮಟನ್ ಬಿರಿಯಾನಿ ತೊಗೊಂಡಿದ್ದೀವಿ ಮತ್ತು ಫಿಶ್ ಫ್ರೈ. ನಮ್ಮ ದೊಡ್ಡಮ್ಮ ಮಾತ್ರ ಚಿಕನ್ ಬಿರಿಯಾನಿ ತೊಗೊಂಡಿದ್ದಾರೆ. ಗೈಸ್, ಇವಾಗೆಲ್ಲ ಮುಗಿಸ್ಕೊಂಡು ಬೆಂಗಳೂರು ಕಡೆಗೆ ಬರ್ತಾ ಇದ್ದೀವಿ. ಇವಾಗ ಚನ್ನಪಟ್ಟಣದಲ್ಲಿದ್ದೀವಿ. ಸೊ
ಸೊ ಬೆಂಗಳೂರಿಗೆ ಬಂದರೆ ಫುಲ್ ಟ್ರಾಫಿಕ್, 2 hours ಟ್ರಾಫಿಕಲ್ಲಿ ಕುತ್ಕೊಂಡು ಸಾಕಾಗಿತ್ತು. ಆರಾಮಾಗಿ ಸಾಂಗ್ಸ್ ಕೇಳ್ತಾ ಬರ್ತಾಯಿದ್ವಿ. ಮಮ್ಮಿ ಮತ್ತು ದೊಡ್ಡಮ್ಮ ಅಂತ ಫುಲ್ ಟಯರ್ಡ್ ಆಗೋಗಿದ್ರು. ಟ್ರಾಫಿಕ್ ಅಪ್ಪ, ಇಷ್ಟು ಟ್ರಾಫಿಕ್, ಬ್ಯಾಂಗ್ಳೂರ್ ಟ್ರಾಫಿಕ್. ಗೈಸ್ ಇವರಿಬ್ಬರು ಡಿನ್ನರ್ ಮಾಡೋಕ್ಕೆ ಹೋಗಿದ್ದಾರೆ. ನಾವು 3 ಜನ ಇಲ್ಲೇ ಕುತ್ಕೊಂಡಿದ್ದೀವಿ. ಗೈಸ್ ಇವಾಗಷ್ಟೇ ಮನೆ ಹತ್ರ ಬಂದು ರೀಚ್ ಆದ್ರಿ 9:30ಗೆ. ನಾನು ಲಗೇಜ್ ಕೂಡ ತೆಗ್ದಿಲ್ಲ ಗೈಸ್. ಇವಾಗ ಫಸ್ಟ್ ಹೋಗಿ ನಿದ್ದೆ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಹೋಗಿರೋ ಪ್ಲೇಸಸ್ ಅಂತ ತುಂಬ ಚೆನ್ನಾಗಿತ್ತು. ನೀವು ಡೆಫಿನೆಟ್ಲಿ ಹೋಗಿ ವಿಸಿಟ್ ಮಾಡಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿತ್ ಲಾಟ್ಸ್ ಆಫ್ ಲವ್. ಬಾಯ್.